Hold your horses, hold your horses. Before you write another English word, you need to answer this. Believe, but we can't write disbelieve. Receive, we can't write disreceive. Peace, we can't write this. And field, we can't write this. Why? Namaskara Namayo Shaktige, and I welcome you all to Arun Explains 5. Dear friends, one simple and a single spelling mistakes can ruin many things. It can change your marks, it can change your confidence, and it can also ruin the impression. ನಾವಂತೇವಲ್ಲ ಒಂದು ಸಣ್ಣ ರಂಧ್ರ ಒಂದು ಶಿಪ್ಪಿಗೆ ಒಂದು ಬೋಟಿಗೆ ಇತ್ತಪ್ಪ ಅಂತಂದ್ರೆ ಆ ಬೋಟು ಅಥವಾ ಶಿಪ್ಪನ್ನು ಕೂಡ ಏನಕೈತಿ ನೀರಿನಲ್ಲಿ ಮುಳುಗೋಗ್ಬೋದು. ಸೊ ಅದೇ ರೀತಿ ಒಂದು ಸಿಂಪಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂತಪ್ಪ ಅಂದ್ರೆ ಎಂಟೈರ್ ಆ ವಾಕ್ಯದ ಅರ್ಥನ ಕೆಡಿಸ್ತೈತಿ. ಸೊ ಡಿಯರ್ ಫ್ರೆಂಡ್ಸ್, by the end of this video, I want to let you go bare hands. Your spelling mistakes confidence will completely change. So stay tuned till the end and let's get started. Dear friends, ಸ್ಪೆಲ್ಲಿಂಗ್ ರೂಲ್ಸ್ ನೋಡ್ರಿ, ನನ್ನ ಹಿಂದ್ಗಡೆ ಆಲ್ರೆಡಿ ನಾನು ಸ್ಕ್ರೀನ್ದಲ್ಲಿ ನಿಮ್ಗೆ ತೋರಿಸೇನಿ. ಏನಪ್ಪ ಅಂತಂದ್ರೆ ವಾಟ್ ಆರ್ ಸ್ಪೆಲ್ಲಿಂಗ್ ರೂಲ್ಸ್. ಸೊ ಸ್ಪೆಲ್ಲಿಂಗ್ ರೂಲ್ಸ್ ಏನಿರ್ತೈತಿ, ಅದು ಏನು ಕೆಲಸ ಮಾಡ್ತೈತಿ ನೋಡ್ರಿ. ಸ್ಪೆಲ್ಲಿಂಗ್ ರೂಲ್ಸ್ ಆರ್ ಗೈಡ್ಲೈನ್ಸ್ ದ್ಯಾಟ್ ಹೆಲ್ಪ್ ಅಸ್ ರೈಟ್ ವರ್ಡ್ಸ್ ಕರೆಕ್ಟ್ಲಿ. ಅಂದ್ರೆ ಈ ಸ್ಪೆಲ್ಲಿಂಗ್ಗಳು ನಮಗೆ ಸ್ಪೆಲ್ಲಿಂಗ್ ರೂಲ್ಸ್ಗಳು ಏನು ಮಾಡ್ತೈತಪ್ಪ ಅಂತಂದ್ರೆ ನಮಗೆ ಪದಗಳನ್ನು ಸರಿಯಾಗಿ ಬರೆಯಲು ನಮ್ಗೆ ಏನಕ್ಕೈತಿ ಸಹಾಯ ಮಾಡ್ತೈತಿ. ಆಮೇಲೆ ದ ಮೇಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಈಸಿಯರ್ ಆ್ಯಂಡ್ ಇಂಪ್ರೂವ್ ಕಮ್ಯುನಿಕೇಷನ್. ಸೊ ಇಲ್ಲಿ ನಮ್ಗೆ ಬರೀಲಿಕ್ಕಿರ್ಬೋದು, ಓದಲಿಕ್ಕಿರ್ಬೋದು, ಇದು ನಮ್ಗೆ ಸಸಾರ ಮಾಡಿಕೊಡ್ತೈತಿ. ಸಸಾರ ಅಂತಂದ್ರೆ ಈಸಿ ಮಾಡಿಕೊಡ್ತೈತಿ. ಇದರಿಂದ ನಾವು ಸರಿಯಾಗಿ ಏನಕ್ಕೈತಿ ಉಚ್ಚಾರಣೆ ಮಾಡೋ ಮೂಲಕ ನಾವು ಸರಿಯಾಗಿ ಮಾತನಾಡಬಹುದು. ಯಾಕಂದ್ರೆ ಭಾಷೆಯ ಮೊದಲು ಕೀಯಲ್ಲ. ನೆಕ್ಸ್ಟ್, ವೈ ಆರ್ ಸ್ಪೆಲ್ಲಿಂಗ್ ರೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದ ಫಸ್ಟ್ ಒನ್ ಈಸ್ ಹೆಲ್ಪ್ ಅಸ್ ರೈಟ್ ಕರೆಕ್ಟ್ಲಿ. ಅಂತಂದ್ರೆ ಅದನ್ನು ನಾವು ಸರಿಯಾಗಿ ಬರೀಲಿಕ್ಕೆ ಏನಕ್ಕೈತಿ ಸಹಾಯ ಮಾಡ್ತೈತಿ. ಆ್ಯಂಡ್ ಇಂಪ್ರೂವ್ ರೀಡಿಂಗ್ ಸ್ಕಿಲ್ಸ್. ಸೊ ನೀವು ಎಷ್ಟು ಪಾಲಿಶ್ ಆಗಿ ನೀವು ಓದ್ಬೋದು ಆ ರೀತಿ ಓದಲಿಕ್ಕೆ ಏನಕ್ಕೈತಿ ಹೆಲ್ಪ್ ಮಾಡ್ತೈತಿ. ಮೇಕ್ ದ ಕಮ್ಯುನಿಕೇಷನ್ ಕ್ಲಿಯರ್. ಸೊ ಯು ಮೈಟ್ ಹ್ಯಾವ್ ಸೀನ್ ದ್ಯಾಟ್ ಮೆನಿ ಪೀಪಲ್ ದೇ ಕಾಂಟ್ ಪ್ರೊನೌನ್ಸ್ ದ ವರ್ಡ್ ಪ್ರಾಪರ್ಲಿ. ಸೊ ಬಹಳಷ್ಟು ಶಬ್ದಗಳನ್ನು ಸರಿಯಾಗಿ ಓದಲಿಕ್ಕೆ ಏನಕ್ಕೈತಿ ಬರೋದಿಲ್ಲ. ಸೊ ಇದೇನಕ್ಕೈತಿ ಓದಾಕು ಕೂಡ ಏನಕ್ಕೈತಿ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡೋಕೆ ಏನಕ್ಕೈತಿ ಹೆಲ್ಪ್ ಮಾಡ್ತೈತಿ. ನೆಕ್ಸ್ಟ್, ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್. ಅಫ್ಕೋರ್ಸ್ ಏನು ಅಂತಾರಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಹಂಗೆ ನಿಮ್ಮ ನುಡಿ ನೆಟ್ಟಗಿತ್ತಪ್ಪ ಅಂತಂದ್ರೆ ದುನಿಯಾನ ಏನಕ್ಕೈತಿ ಗೆಲ್ಬೋದು. ಅದೇ ರೀತಿ ಬಿಲ್ಡ್ಸ್ ದಿ ಕಾನ್ಫಿಡೆನ್ಸ್ ಇನ್ ಸ್ಪೀಕಿಂಗ್. ಅದ್ರ ಜೊತೆ ಏನಪ್ಪ ಅಂತಂದ್ರೆ ರೈಟಿಂಗ್ ಏನಕ್ಕೈತಿದ ಹೆಲ್ಪ್ ಮಾಡ್ತೈತಿ. ಓಕೆ, ಸೊ ಇಲ್ಲಿ ನಾನೊಂದು ಕೆಲವೊಂದು ಎಕ್ಸಾಂಪಲ್ಗಳನ್ನ ತೊಗೊಂಡೇನಿ. ಸರ್, ಇದ್ಯಾಕೆ ಎಕ್ಸಾಂಪಲ್ ತೊಗೊಂಡ್ರಪ್ಪ ಅಂತಂದ್ರೆ ನಾನು ಬಹಳಷ್ಟು ರೂರಲ್ ಏರಿಯಾನ ಅಡ್ಡಾಡೇನಿ. ಓಕೆ, ಅಲ್ಲಿ ವರ್ನಾಕ್ಯುಲರ್ ಮೀಡಿಯಮಿಂದ ಬಂದಂಥ ಮಕ್ಕಳು, ಅವರು ಕನ್ನಡ ಮೀಡಿಯಮ್ ಇರ್ಬೋದು, ಮರಾಠಿ ಮೀಡಿಯಮ್ ಇರ್ಬೋದು, ಉರ್ದು ಮೀಡಿಯಮ್ ಇರ್ಬೋದು, ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ಕ್ಲಾಸ್ಗೆ ಬರ್ತಾರೆ. ಬಂದಾಗ ಒಂದು ಸಿಂಪಲ್ ನಾನು ಟೆಸ್ಟ್ ತೊಗೋತೀನಿ. ತೊಗೊಂಡಾಗ ಸಿಂಪಲ್ ಆಗಿ ನಾನು ಸ್ಪೆಲ್ಲಿಂಗ್ಗಳನ್ನ ಬರಿ ಅಂತಂದಾಗ ನಾನು ಫಾರ್ ಎಕ್ಸಾಂಪಲ್ ಕ್ಯಾಟ್ ಅಂತ ಬರಿ ಅಂತಂದೆ. ನಾವು ಕರ್ನಾಟಕನ ಕೆ ಅಂತ ಬರಿತೀವಿ. ಅದೇ ರೀತಿ ಕ್ಯಾಟ್ ಅಂತಂದ್ರೆ ಅವರು KAT ಅಂತಲೇ ಬರೀತಾರೆ. ಆಮ್ಯಾಗ ಸ್ಕೂಲ್ ಬರೀರಿಯೋ ಅಂತಂದ್ರೆ ಕೆಲವೊಬ್ಬರು SKOOL ಬರ್ದಂಥ ಪೇಪರ್ಸ್ಗಳು ನನ್ನ ಕಡೆ ಇದಾವೆ. ಹಂಗೆ ಇಲ್ಲಿ ನೋಡ್ರಿ, ಕ್ಯಾಟ ಸ್ಕೂಲ ಯಾವ ರೀತಿ ಏನಕ್ಕೈತಿ ನನ್ನ ಸ್ಪೆಲ್ಲಿಂಗ್ಸ್ಗಳು ಅಂದ್ರೆ ನಾವು ಕಲ್ತಿದ್ದು ಒಂದಿರ್ತೈತಿ. ಎಕ್ಸಾಂಪಲ್, ನಾವು ಸ್ವರಗಳನ್ನ ಕಲ್ತಿರ್ತೇವೆ, ಅ, ಆ, ಇ, ಈ. ಅದೇ ರೀತಿ ನಾವು ವ್ಯಂಜನಗಳನ್ನ ಕಲ್ತಿರ್ತೇವೆ, ಕ, ಖ, ಗ, ಘ ಅಂತೇಳಿ. ಸೊ ಅಲ್ಲಿ ಇಂಗ್ಲೀಷ್ನಲ್ಲಿ ನಾವೇನು 26 ಲೆಟರ್ದ ಆಲ್ಫಾಬೆಟ್ ಏನು ಕಲಿತೇವೆ, ಅಲ್ಲಿ ಈ ರೀತಿ ಸೌಂಡ್ಸ್ಗಳು ಬರಲ್ಲ. ಓಕೆ, ಹಾಗಾಗಿ ಅವ್ರ ಒಂದು ಸ್ಪೆಲ್ಲಿಂಗ್ ರೂಲ್ಸು ನಾವು ಬರೆಯುವಂಥ ಒಂದು ಹೆಸರುಗಳು ಭಾಳ ಏನಕ್ಕೈತಿ ವಿಭಿನ್ನತೆನ ತೋರಿಸ್ತೈತಿ. ಸ್ನೇಹಿತರೆ, ಇಲ್ಲಿ ರೂಲ್ ನಂಬರ್ 1 ನೀವು ನೋಡ್ಬೋದು. ಐ ಬಿಫೋರ್ ಇ ಎಕ್ಸೆಪ್ಟ್ ಆಫ್ಟರ್ ಸಿ. ಅಂದ್ರೆ ರೈಟ್ ಐ ಬಿಫೋರ್ ಇ ಎಕ್ಸೆಪ್ಟ್ ಆಫ್ಟರ್ ಸಿ. ಇದರ ಅರ್ಥ ಏನಪ್ಪ ಅಂತಂದ್ರೆ ಇಲ್ಲೊಂದು ನಾನು ಎಕ್ಸಾಂಪಲ್ಗಳನ್ನ ಇಲ್ಲಿ ಕೊಟ್ಟೇನೆ. ಓಕೆ, ಸೊ ಐ ಅನ್ನೋ ಅಕ್ಷರ ಏನೈತಿ ಅದು ಸಾಮಾನ್ಯವಾಗಿ ಅಂತಂದ್ರೆ ಇಂಗ್ಲೀಷ್ನಲ್ಲಿ ಐ ಅನ್ನೋ ಒಂದು ಅಕ್ಷರ ಈಗಿಂತ ಮೊದಲಿಗೆ ಏನಕ್ಕೈತಿ ಬರ್ತೈತಿ. ಇಲ್ಲಿ ಕೆಲವೊಂದು ಪದಗಳು ನೋಡೋಣ. ಬಿಲೀವ್ ಅಂತ ನೋಡ್ರಿ. ಫ್ರೆಂಡ್ದಾಗೂ END ಎಂಡ್ ಲಾಸ್ಟ್ಗೆ ಐತಿ, ಎಂಡ್ ಆಕೈತಿ. ಆದ್ರೆ ಫ್ರೆಂಡ್ದಾಗ ಏನಕ್ಕೈತಿ ಸಿ ಅನ್ನೋ ಪದ ಇಲ್ಲ, ಸಿ ಅನ್ನೋ ಅಕ್ಷರ ಇಲ್ಲ. ಸೊ ಹಿಂಗಾಗಿ ಫ್ರೆಂಡ್. ನೆಕ್ಸ್ಟ್ ಫೀಲ್ಡ್, ಅದಾದಮೇಲೆ ಚೀಫ್ ಅಂತ ತೊಗೊಂಡೇನಿ. ನೆಕ್ಸ್ಟ್ ಇನ್ನೊಂದೇನೈತಿ ಪೀಸ್ ಅಂತ ತೊಗೊಂಡೇನಿ. ಸೊ ಈ ಏನು ವರ್ಡ್ಸ್ಗಳು ಹೇಳೇನಿ ಇದರಲ್ಲಿ ಯಾವುದೇ ರೀತಿ ಸಿ ಅನ್ನೋ ಒಂದು ಅಕ್ಷರ ಇಲ್ಲ. ಸೊ ಆದ ಕಾರಣ ನಾ ಏನು ಮಾಡೇನಿ, ಐ
ಇ ಅಂತನ ಎಲ್ಲ ಬಳಕೆ ಮಾಡೀನಿ. ಇದರ ಅರ್ಥ ಈದ ಹಿಂದ ಆಯಿನ ಬಳಕೆ ಮಾಡೀನಿ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ನೀವು ನೋಡ್ಬೋದು ಇಲ್ಲಿ ಪದಗಳನ್ನ. ಇಲ್ಲಿ ಸಿ ಬಂದೈತಿ. ಎಕ್ಸಾಂಪಲ್ ರಿಸೀವ್ ಅಂತ ಐತಿ, ಆಮ್ಯಾಗ ಸೀಲಿಂಗ್ ಅಂತ ಐತಿ, ಡಿಸೀವ್ ಅಂತ ಐತಿ, ನೆಕ್ಸ್ಟ್ ರಿಸೀಟ್ ಅಂತ ಐತಿ, ಆಮ್ಯಾಗ ಪರ್ಸೀವ್ ಅಂತ ಐತಿ. ಇಲ್ಲಿ ಸಿ ಬರೋದ್ರದಿಂದ ಫಸ್ಟ್ ಇ ಬರ್ತೈತಿ ಅಂತಂದ್ರೆ ಸಿ ಆದಮೇಲೆ ಇ ಬರ್ತೈತಿ, ಇ ಆದಮೇಲೆ ಐ ಅನ್ನೋ ಅಕ್ಷರ ಕೂಡ್ತೈತಿ. ಸೊ ಇಲ್ಲಿ ನೀವು ನೋಡ್ಬೋದು ವಾಯ್ ಅಂತ ಕೇಳಿದಾಗ ಮೆನಿ ಇಂಗ್ಲೀಷ್ ವರ್ಡ್ಸ್ ಫಾಲೋ ದಿಸ್ ಪ್ಯಾಟರ್ನ್ ಆ್ಯಂಡ್ ಆಲ್ದೋ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್. ಅಂದ್ರೆ ಬಹಳಷ್ಟು ನಾ ಹೇಳಿದ್ನಲ್ಲ ಇಂಗ್ಲೀಷ್ನಲ್ಲಿ ಕೆಲವೊಂದು ರೂಲ್ಸ್ಗಳು ಅಪ್ಲೈ ಆಕೈತಿ ಆ್ಯಂಡ್ ಕೆಲವೊಂದು ಏನಾಕೈತಿಪ್ಪ ಅಂದ್ರೆ ಎಕ್ಸೆಪ್ಷನ್ನಾಗ ಇರ್ತೈತಿ. ಸೊ ಇಲ್ಲಿ ಇದೇ ರೀತಿ ಬರಬೇಕು ಅದೇ ರೀತಿ ಬರಬೇಕಂತ ಏನಿರಂಗಿಲ್ಲ, ಎಕ್ಸೆಪ್ಷನ್ ಐತಿ ಅಂತ ಅಂದ್ಕೂಡಲೇ ಇಲ್ಲಿ ಕೆಲವೊಂದು ಪದಗಳಲ್ಲಿ ಏನಾಕೈತಿ ಈ ರೀತಿ ಏನಪ್ಪ ಆ ಅಕ್ಷರಗಳು ಏನಾಕೈತಿ ಬರ್ತೈತಿ. ಸೊ ಮೇಲಿನ ಪದಗಳಲ್ಲಿ ಏನು ಕಲ್ತಿರಿ ನೀವು, ಯಾವುದೇ ಒಂದು ನೀವು ನಾರ್ಮಲ್ ಇಂಗ್ಲೀಷ್ನಲ್ಲಿ ಪದಗಳನ್ನ ತೊಗೊಂಡ್ರೆ ಫಸ್ಟ್ ಐ ಬರ್ದು ಆಮೇಲೆ ಇ ಬರಿತೀರಿ. ಇನ್ ಕೇಸ್ ಸಿ ಅಂತ ಬಂದಾಗ ಮಾತ್ರ ನೀವು ಈ ಜೊತೆ ಆಯಿನ ಸೇರಿಸಿ ಅಂದರೆ ಸಿ ಮುಂದೆ ಈನ್ ಹಚ್ಚಿ ಈ ಮುಂದೆ ಆಯಿನ ಹಚ್ಚಿ ನೀವು ಬರಿತೀರಿ. ಕೆಲವೊಂದು ಎಕ್ಸೆಪ್ಷನ್ನಾಗ ಏನಕೈತಿ ಈ ರೀತಿ ಏನಕೈತಿ ಪದಗಳು ಬರ್ತಾವೆ. ಸ್ನೇಹಿತರೆ, ರೂಲ್ ನಂಬರ್ 2 ಏನೈತೆ ನೋಡ್ರಿ, ಡ್ರಾಪ್ ದ ಸೈಲೆಂಟ್ ಇ ಬಿಫೋರ್ ಆ್ಯಡಿಂಗ್ ಐ ಎನ್ ಜಿ. ನಾವು ಕೆಲವೊಂದು ಪದಗಳನ್ನ ಇಲ್ಲಿ ನೋಡ್ರಿ, ಮೇಕ್, ರೈಟ್, ಡ್ಯಾನ್ಸ್, ಸ್ಮೈಲ್, ಡ್ರೈವ್, ಬೇಕ್, ಮೂವ್, ಅರೈವ್, ಶೇರ್ ಆ್ಯಂಡ್ ಹೋಪ್ ಅಂತ ಐತಿ, ಹೌದಾ? ಸೊ ಈ ಶಬ್ದಗಳ ಕೊನೆಯಲ್ಲಿ ಇ ಅನ್ನೋ ಒಂದೇನಕ್ಕೈತಿ ಅಕ್ಷರ ಬರತೈತಿ. ಸೊ ಇದು ಕೂಡ ನೋಡೀನಿ ನರ ವಿದ್ಯಾರ್ಥಿಗಳಲ್ಲಿ ಅವರು ಮೇಕ್ ಕಂಟಿನ್ಯೂಯಸ್ ಫಾರ್ಮ್ ಬರೀರೋ ಅಂತಂದ್ರೆ ಮೇಕಿಂಗ್ ಅಂತ ಬರೀತಾರೆ. ಮೇಕಿಂಗ್ ಸ್ಪೆಲ್ಲಿಂಗ್ ಹೆಂಗೆ ಜಗ್ತಾರಪ್ಪ ಅಂದ್ರೆ MAKE ಮೇಕ್ ಅಂತ ಬರೆಯೋದು ಗೊತ್ತೈತಿ, ಹೌದಾ? ಅದ್ರ ಮುಂದೆ ING ಸೇರಿಸ್ಬಿಡ್ತಾರೆ. ಸೊ ಇದು ಮೇಕೆ ಹಿಂಗೆ ಆಕೈತೋ ಹೆಂಗೆ ಆಕೈತೋ ನೋಡ್ರಿ. ಅದಕ್ಕಾಗಿ ಏನು ಮಾಡಬೇಕು, ಇಲ್ಲಿ ಇ ಅನ್ನೋದು ಏನಕ್ಕೈತಿ ವರ್ಡ್ ಸೈಲೆಂಟ್ ಆಗೋದ್ರದಿಂದ ಇಲ್ಲೇನು ಮಾಡಬೇಕು, ಸಿ ಇಫ್ ಅ ವರ್ಡ್ ಎಂಡ್ಸ್ ವಿತ್ ಸೈಲೆಂಟ್ ಇ ಯು ಹ್ಯಾವ್ ಟು ರಿಮೂವ್ ದ್ಯಾಟ್ ಬಿಫೋರ್ ಯು ಆ್ಯಡ್ ING. ಅದಕ್ಕಾಗಿ ಮೇಕ್ ಅಂತ ನಿಮ್ಮ ಸ್ಪೆಲ್ಲಿಂಗ್ನ ಮೇಕಿಂಗ್ ಅಂತ ಬರೆಯೋದಿತ್ತಪ್ಪ ಅಂದ್ರೆ ಇ ಅನ್ನೋ ಒಂದು ಅಕ್ಷರವನ್ನು ನೀವು ತೆಗಿಬೇಕು. ಸೊ MAK ಅದರ ಮುಂದೆ ಸಿಂಪಲ್ ಆಗಿ ING ಸೇರಿಸಿ ಅದನ್ನ ಮುಂದುವರೆದ ಅಂದ್ರೆ ಕಂಟಿನ್ಯೂಸ್ ಫಾರ್ಮ್ದಲ್ಲಿ ಒಂದು ವರ್ಬನ್ನ ನಾವು ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ಪದಗಳನ್ನೆಲ್ಲ ನೀವು ನೋಡ್ಕೋಬೋದು. ಸ್ನೇಹಿತರೆ, ರೂಲ್ ನಂಬರ್ 3 ಏನಪ್ಪ ರೂಲ್ ನಂಬರ್ 3 ಅಂತಂದ್ರೆ ಯು ನೀಡ್ ಟು ಚೇಂಜ್ Y to I. ಸೊ ಇಲ್ಲಿ ಬರ್ದೇನಿ, ಇಫ್ ದ ವರ್ಡ್ ಎಂಡ್ಸ್ ವಿತ್ ದಿ ಕಾನ್ಸನೆಂಟ್ Y ಯು ನೀಡ್ ಟು ಚೇಂಜ್ Y to I. ಓಕೆ, ಬಿಫೋರ್ ಆ್ಯಡಿಂಗ್ ES, ER ಆರ್ ED. ಸೊ ಇಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡೀನಿ. ನೀವು ಈಗಾಗಲೇ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಕಲಿಯುವಾಗ ನೀವು ಬೇಬಿನ ಬೇಬೀಸ್ ಈ ರೀತಿಯೆಲ್ಲ ವರ್ಡ್ಗಳನ್ನ ನೀವು ನೋಡಿರ್ತೀರಿ ಅಂತ ಅನ್ಕೊಂಡಿರ್ತೀನಿ. ಸೊ ಯು ಕ್ಯಾನ್ ಸಿ ದೀಸ್ ಎಕ್ಸಾಂಪಲ್ಸ್, ಬೇಬಿ ಬೇಬೀಸ್, ಸಿಟಿ ಸಿಟೀಸ್, ಲೇಡಿ ಲೇಡೀಸ್. ಸೊ ಈ ರೀತಿ ನೀವು ವರ್ಡ್ಸ್ಗಳನ್ನ ಜಸ್ಟ್ ಏನು ಮಾಡಿರಿ ಗಮನ ಕೊಟ್ಟ ನೀವು ನೋಡ್ರಿ. ಓಕೆ, ಅದಾದಮೇಲೆ ಇಲ್ಲೇ ಒಂದು ಎಕ್ಸೆಪ್ಷನನ್ನು ಮೆನ್ಷನ್ ಮಾಡೀನಿ. ಏನಪ್ಪ ಅಂದ್ರೆ ಇಫ್ Y ಫಾಲೋಸ್ ಎ ವಾವಲ್ ಕೀಪ್ ದ Y. ಎಕ್ಸಾಂಪಲ್ ಪ್ಲೇ ಪ್ಲೇಡ್ ಅಂತಂದ್ರೆ Y ಅನ್ನೋದು ಏನಕ್ಕೈತಿ ಸ್ವರಗತಿ ಉಚ್ಚಾರ ಆಯ್ತಪ್ಪ. ಫಾರ್ ಎಕ್ಸಾಂಪಲ್ ಈಗ ಹ್ಯಾಪಿ ಅಂತ ಬರಿತೀರಿ, HAPPY ಹ್ಯಾಪಿ. ಸೊ ಹ್ಯಾಪಿ ಪ್ರೊನೌನ್ಸ್ ಮಾಡುವಾಗ ಹ್ಯಾಪಿ ಅನ್ನಂಗಿಲ್ಲ, ಹ್ಯಾಪಿ ಅದರ ಮುಂದೆ ಇ ಅಂತ ಬರ್ತೈತೆ. ಅದೇ ರೀತಿ ಪ್ರೀತಿಯಿಂದ ಡ್ಯಾಡಿ ಅಂತ ಓದಿರ್ತೀರಿ, ಮಾಮಿ ಅಂತ ಓದಿರ್ತೀರಿ. ಸೊ Y ಅನ್ನೋದು ವ್ಯಂಜನ ಕಾನ್ಸನೆಂಟ್, ಅದರ ಸೌಂಡ್ ಏನೈತಿ ವಾವೆಲ್ ಐತಿ. ಹೀಗಾಗಿ ಅಂಥ ಜಾಗದಾಗ ನಾವು ವಾಯ್ನ ಚೇಂಜ್ ಮಾಡೋದಿಲ್ಲ. ಅದಕ್ಕೆ ಏನು ಮಾಡ್ತೇವೆ, ಜಸ್ಟ್ ED ಅನ್ನು ಸೇರಿಸಿ ನಾವು ಒಂದೇನಕ್ಕೈತಿ ಒಂದು ಕ್ರಿಯಾಪದನ ಏನಕ್ಕೈತಿ ನಾವು ರೂಪ ಮಾಡ್ತೇವೆ. ಸ್ನೇಹಿತರೆ, ಡಬಲ್ ದ ಫೈನಲ್ ಕಾನ್ಸನೆಂಟ್ಸ್ ಇದರ ಅರ್ಥ ಏನಪ್ಪ ಅಂತಂದ್ರೆ ಅತ್ಯಂತವಾದ ಅಥವಾ ಅತ್ಯಂತದ ವ್ಯಂಜನಾಕ್ಷರಗಳನ್ನು 2 ಬಾರಿ ನಾವು ಬರೆಯೋದು. ಇಲ್ಲಿ ಉದಾಹರಣೆ ಕೊಡ್ತೀನಿ. ಇಲ್ಲಿ RUN ರನ್ ಅಂತ ಬರೆದೆ. ಸೊ ಕೊನೆಯ ಅಕ್ಷರ ಏನೈತಪ್ಪ ಎನ್ ಅಂತ ಐತಿ. ಎನ್ ಅನ್ನೋದೇನಪ್ಪ ಒಂದು ವ್ಯಂಜನಾಕ್ಷರ. ಸೊ ಈ ವ್ಯಂಜನಾಕ್ಷರ ಪಕ್ಕಕ್ಕೆ ಏನೈತಪ್ಪ ಅಂದ್ರೆ ಯು ಅಂತ ಐತಿ. ಯು ಅಂತಂದ್ರೆ ಏನಪ್ಪ, ಅದು ಒಂದು ಸ್ವರ. ಸೊ ಇಲ್ಲಿ ಒಂದು ಸ್ವರ ಬರತೈತಿ, ಆಮೇಲೆ ಒಂದು ವ್ಯಂಜನ ಬರತೈತಿ. ಆಮೇಲೆ ಕೊನೆಯ ಪದ ಈ ಎನ್ ಅನ್ನೋ ಪದ ಏನೈತಲ್ಲ, ಎನ್ ಅನ್ನೋ ಅಕ್ಷರ ಏನೈತಲ್ಲ, ಈ ಎನ್ನ ಮ್ಯಾಗ ಸ್ಟ್ರೆಸ್ ಜಾಸ್ತಿ ಬಂದಾಗ ಮಾತ್ರ ಅಲ್ಲಿ ING ಅಥವಾ ED ಅಥವಾ EST ಅಥವಾ ER ಸೇರಿಸೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಆ ಒಂದು ವ್ಯಂಜನವನ್ನು ಡಬಲ್ ಆಗಿ ಬರಿತೀವಿ. ಫಾರ್ ಎಕ್ಸಾಂಪಲ್ ರನ್ ಅಂತ ಇತ್ತು. ಸೊ RUN ಮತ್ತು ಇನ್ನೊಂದು ಎನ್ ಆಮೇಲೆ ING. ಆ್ಯಂಡ್ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಸ್ವಿಮ್ಮಿಂಗ್ ಸ್ಪೆಲ್ಲಿಂಗ್ನು ಕೂಡ ಬಹಳ ತಪ್ಪಾಗಿ ಬರೀತಾರೆ. ಸ್ವಿಮ್ಮಿಂಗ್ ಬರೆಯಪ್ಪ ಅಂತಂದ್ರೆ SWIMING ಅಂತ ಬರೆದು ಬಿಡ್ತಾರೆ. ಸೊ ಇಲ್ಲಿ ಎಮ್ ಅನ್ನೋದ ಒತ್ತಾಕ್ಷರ ಎಮ್ಗೆ ನಾವು ಕೊಡಬೇಕಾಕೈತಿ. ಹೀಗಾಗಿ ಎಮ್ಮಿನ ಬಾಜು ಕಪೇಲ ಬರೋದ್ರಿಂದ ಸ್ವಿಮ್ಮಿಂಗ್ ಅಂತ ಅಲ್ಲಿ ಡಬಲ್ ಎಮ್ ಅಂತ ಬರಿತೀವಿ. ಇಲ್ಲಿ ಕೆಲವೊಂದು ಪದಗಳನ್ನ ಇಲ್ಲಿ ತೊಗೊಂಡೇನೆ, ಇಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ರನ್ ಇರ್ಬೋದು, ಸಿಟ್, ಸ್ಟಾಪ್, ಹಾಪ್, ಪ್ಲಾನ್, ಸ್ವಿಮ್, ಕ್ಲಾಪ್, ಬ್ಯಾಗ್, ಫಿಟ್,
ಡ್ರಾಪ್ ಅಂತೇಳಿ ಇಷ್ಟು ಪದಗಳನ್ನು ತೊಗೊಂಡೇನಿ. ಸೊ ಇದನ್ನ ನೆನ್ಪಿಟ್ಕೋಬೇಕು. ಸೊ ಡಬಲಿಂಗ್ ಹೆಲ್ಪ್ಸ್ ಪ್ರಿಸರ್ವ್ ದಿ ಶಾರ್ಟ್ ವಬಲ್ ಸೌಂಡ್. ಸೊ ಇದೇನಕೈತಿ, ಶಾರ್ಟ್ ವಬಲ್ ಸೌಂಡ್ಸ್ಗಳನ್ನ ಪ್ರಿಸರ್ವ್ ಮಾಡೋಕೆ ಏನಕೈತಿ, ನಾವು ಡಬಲ್ ಏನಕೈತಿ ಇಲ್ಲಿ ಅಕ್ಷರಗಳನ್ನ ನಾವು ಇಲ್ಲಿ ಬರಿತೇವೆ. ಐ ಹೋಪ್ ಇದು ಕೂಡ ರೂಲ್ ನಂಬರ್ 4 ಏನಕೈತಿ ತಿಳಿದೈತೆ ಅಂತ ಅನ್ಕೊಂಡಿರ್ತೇನೆ. ಸೊ ಇಲ್ಲಿ ಏನೈತಪ್ಪ ಅಂತಂದ್ರೆ ಕಾಮನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತೈತಿ. ಯಾವ ರೀತಿ ನಾವು ಇನ್ಕರೆಕ್ಟ್ ಬರಿತೇವಿ, ಯಾವ ರೀತಿ ಕರೆಕ್ಷನ್ನ ನಾವು ಮಾಡ್ಕೋಬೋದು, ಸ್ಪೆಲ್ಲಿಂಗ್ಸ್ಗಳನ್ನ ಸ್ವಲ್ಪ ನೀವು ನೋಡ್ಕೋರಿ. ಸೊ ಇಲ್ಲಿ ನೀವು ಇಷ್ಟು ದಿನ ಏನು ಬರಿತಿದ್ರಿ, ಈಗೇನು ಬರೆಯಕತ್ತೀರಿ ಇದನ್ನು ಕೂಡ ನೀವು ಕಂಡ್ಕೋರಿ. ಓಕೆ, ಸೊ ಟಿಪ್ಸ್ ಟು ರಿಮೆಂಬರ್ ಸ್ಪೆಲ್ಲಿಂಗ್ ರೂಲ್ಸ್. ಏನು ಮಾಡಬೇಕಪ್ಪ ಅಂದ್ರೆ, ಮೊದಲನೇದಾಗಿ ಹೆಂಗಂತಾರಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ದ ಸೇಮ್ ಥಿಂಗ್, ಯು ನೀಡ್ ಟು ರೀಡ್ ಎವ್ರಿ ಡೇ. ಪ್ರತಿದಿನ ಓದಲೇಬೇಕು. ಆಮೇಲೆ ಲರ್ನ್ ವರ್ಡ್ ಫ್ಯಾಮಿಲೀಸ್ ಅಂತಂದ್ರೆ ಒಂದು ಶಬ್ದದ ಒಂದು ಕೌಟುಂಬಿಕ ಅಥವಾ ಕುಟುಂಬದ ಶಬ್ದಗಳು ಅಂದ್ರೆ ಪ್ರತಿದಿನ ಏನಕ್ಕೈತಿ ಒಂದೊಂದು ಹೊಸ ಹೊಸ ಶಬ್ದಗಳನ್ನು ನಾವೇನಕ್ಕೈತಿ ಕಲಿಬೇಕು. ಆಮೇಲೆ ಬ್ರೇಕ್ ಲಾಂಗ್ ವರ್ಡ್ಸ್ ಇಂಟು ದ ಸ್ಮಾಲ್ ವರ್ಡ್ಸ್. ಬಹಳಷ್ಟು ದೊಡ್ಡ ವರ್ಡ್ ಇತ್ತಪ್ಪ ಅಂದ್ರೆ ಬ್ರೇಕ್ ಮಾಡಿ ನಾವೇನು ಮಾಡ್ಬೇಕಂದ್ರೆ ಓದಾಕ ಪ್ರಯತ್ನ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಒಂದು ದೊಡ್ಡ ಲಾಡು ಇತ್ತಪ್ಪ ಅಂದ್ರೆ ನಾವು ನುಂಗಾಕ ಎನ್ನಾಕೊಂಡ ಅಲ್ಲ, ನಾವು ಕಡು ತಿಂತೇವಲ್ಲ ಹಂಗೆ ದೊಡ್ಡ ವರ್ಡನ್ನು ತುಂಡು ಮಾಡಿ ಏನಕ್ಕೈತಿ ನಾವು ಅದನ್ನು ಓದಬೇಕು, ಆಮೇಲೆ ನೆನಪಲ್ಲಿ ಇಡಬೇಕು. ನೆಕ್ಸ್ಟ್, ಪ್ರಾಕ್ಟೀಸ್ ಡಿಫಿಕಲ್ಟ್ ವರ್ಡ್ಸ್ ರೆಗ್ಯುಲರ್ಲಿ. ನಮ್ಮ ಒಂದು ಕಂಫರ್ಟ್ ಝೋನನ್ನು ಚೇಂಜ್ ಮಾಡೋ ಮಟ್ಟ ನಮ್ಗೆ ಸಕ್ಸಸ್ ಸಿಗಂಗಿರಲ್ಲ. ಅದೇ ರೀತಿ ಏನಕ್ಕೈತಿ, ಎಷ್ಟು ಡಿಫಿಕಲ್ಟ್ ವರ್ಡ್ಸ್ಗಳನ್ನ ನೀವು ಓದ್ತೀರಿ ಅಷ್ಟೇನಕ್ಕೈತಿ ನಿಮ್ಮ ಒಂದು ವೊಕ್ಯಾಬ್ಯುಲರಿ ಎನ್ರಿಚ್ ಆಕೈತಿ. ಸೊ use a dictionary whenever ensure. It means what? Yeah, of course, reading dictionary plays very important role in learning English. And the last one is proofread your writing before submitting it. ಅಂದ್ರೆ ಡೆಫಿನೆಟ್ಲಿ ನೀವೇನು ಮಾಡಬೇಕು, ಇನ್ಸ್ಪೆಕ್ಟ್ ಮಾಡಲೇಬೇಕು ನೀವೇನಾರು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ. ಸ್ಪೆಲ್ಲಿಂಗ್ಸ್ಗಳು ಭಾಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತೈತಿ. ಓಕೆ, ಸೊ ಪ್ರಾಕ್ಟೀಸ್ ಇಸ್ ದ ಕೀ ಫಾರ್ ದ ಬೆಟರ್ spellings, I can say. Okay, I hope till this you have understood. Dear friends, in the beginning I said that it is not that compulsion that we need to follow the exact rules, because there are some exceptions. I have written something here. English spelling rules are the guidelines and they are not absolute rules. And many have the exceptions because English words have come from different countries, like different languages as well. It can be Latin, it can be French, it can be Greek, it can be Germanic, etc. ಓಕೆ, ಒಂದು ಕ್ವಿಕ್ ಕ್ವಿಝನ್ನು ನಾನು ಇಲ್ಲಿಟ್ಟೇನೆ. ಇದು ಭಾಳ ಸಿಂಪಲ್ ಐತಿ. ಇಷ್ಟೊತ್ತು ಮಟ್ಟ ನಾನು ಏನು ಕಲಿಸಿನಪ್ಪ ಅನ್ನೋದನ್ನ ಇದು ನೀವು ನೋಟ್ ಮಾಡ್ಕೊಂಡಿದ್ರಿ, ಅದನ್ನು ನೀವು ಕಾಮೆಂಟ್ ಸೆಕ್ಷನ್ದಲ್ಲಿ ಬರೀರಿ, ಅಥವಾ ಇಲ್ಲಪ್ಪ ಅಂದ್ರೆ ಸ್ಕ್ರೀನ್ಶಾಟ್ ನೀವು ತಗೋರಿ. ಆ್ಯಂಡ್ ಡೋಂಟ್ ಫರ್ಗೆಟ್, ರೂಲ್ ಬೈ ರೂಲ್, ವರ್ಡ್ ಬೈ ವರ್ಡ್, ಬಿಕಾಸ್ ಸಕ್ಸಸ್ ಈಸ್ ಜಸ್ಟ್ ಸ್ಪೆಲ್ಲಿಂಗ್ ಅವೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ and have a great day.